ಹಳ್ಳಿ ಪ್ರದೇಶದಲ್ಲಿ ಬೆಳೆದ ಯುವಕನೋರ್ವ ಬದುಕಿನ ಬುತ್ತಿಗಾಗಿ ಜೇನು ಪೆಟ್ಟಿಗೆ ತಯಾರಿಕೆ ವೃತ್ತಿಗೆ ಇಳಿದ ಕಥೆ ಇದು. ಮನೆಯ ವಠಾರವನ್ನ ಸಣ್ಣ ಕೈಗಾರಿಕಾ ಘಟಕವನ್ನಾಗಿ ರೂಪಿಸಿದ್ರೆ ಮನೆಯ ಸುತ್ತಮುತ್ತಲಿನ ಪರಿಸರವನ್ನ ಸಮೃದ್ಧ ಕೃಷಿ ತೋಟವನ್ನಾಗಿ ಜೇನು ಸಾಕಾಣಿಕಾ ಪ್ರದೇಶವನ್ನಾಗಿ ನಿರ್ಮಿಸಿದ್ದು ರಾಜ್ಯದಾದ್ಯಂತ ಜೇನು ಕೃಷಿಕರು ಇಲ್ಲಿಗೆ ಬರುವಂತಾಗಿದೆ. ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಬಡೆಕೋಡಿ ಸುಧಾಕರ ಪೂಜಾರಿ ಅವರು ಸುಮಾರು 20 ವರ್ಷಗಳ ಹಿಂದೆ ಹೊಟ್ಟೆಪಾಡಿಗಾಗಿ ಪುತ್ತೂರಿನ ಜೇನು ಪೆಟ್ಟಿಗೆ ತಯಾರಿಕೆಯ ಘಟಕವೊಂದಕ್ಕೆ ಸೇರಿಕೊಂಡ್ರು. ಅಲ್ಲಿ ಸುಮಾರು 18 ವರ್ಷಗಳ ಅನುಭವ ಪಡೆದು ಸ್ವಂತ ಉದ್ದಿಮೆ ಸ್ಥಾಪಿಸುವ ಕನಸೊಂದನ್ನ ಸಾಕಾರಗೊಳ್ಳುವತ್ತ ಹೆಜ್ಜೆ ಇಟ್ರು. 2 ವರ್ಷಗಳ ಹಿಂದೆ ತನ್ನ ಮನೆಯ ಹತ್ತಿರವೇ ಸಣ್ಣ ಮಟ್ಟದ ಜೇನು ಪೆಟ್ಟಿಗೆ ತಯಾರಿಕಾ ಶೆಡ್ ಒಂದನ್ನು ನಿರ್ಮಿಸಿಕೊಂಡು ಜೇನು ಪೆಟ್ಟಿಗೆಯ ಬೇಡಿಕೆಗೆ ಅನುಗುಣವಾಗಿ ಪೆಟ್ಟಿಗೆ ತಯಾರಿಸಲು ಆರಂಭಿಸಿದ್ರು. ಜೇನು ವ್ಯವಸಾಯ ಸಹಕಾರಿ ಸಂಘ ಹಾಗೂ ಖಾಸಗಿ ಜೇನು ಕೃಷಿಕರ ಬೇಡಿಕೆ ಹೆಚ್ಚುತ್ತಾ ಹೋದಂತೆ ಸುಧಾಕರ್ ಪೂಜಾರಿ ತನ್ನ ಘಟಕವನ್ನ ವಿಸ್ತರಿಸಿ ಕೇವಲ ಜೇನು ಪೆಟ್ಟಿಗೆಯಲ್ಲದೆ ಜೇನು ಸಂಸ್ಕರಣಾ ಯಂತ್ರ, ಪೆಟ್ಟಿಗೆ ಸ್ಟ್ಯಾಂಡ್, ಕೃತಕ ಮೇಣದ ಹಾಳೆ, ಮುಖಪರದೆ, ಹೊಗೆತಿದಿ ಹೀಗೆ ಜೇನು ಕೃಷಿಯಲ್ಲಿ ಬಳಸಲ್ಪಡುವ ಪೂರ್ಣ ಪ್ರಮಾಣದ ಪರಿಕರಗಳನ್ನು ತನ್ನ ಘಟಕದಲ್ಲಿಯೇ ತಯಾರಿಸುವಲ್ಲಿ ಯಶಸ್ವಿಯಾದರು. ಸ್ವಂತ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಫ್ಯಾಕ್ಟರಿಯನ್ನು ತಯಾರಿಸಿ ಒಂದು 5 ಜನ ಕೆಲಸಕ್ಕೆ ಇಟ್ಟುಕೊಂಡು ಅಲ್ಲಿಂದ ಪ್ರಾರಂಭಿಸಿದೆವು. ಆ ನಂತರ 1919ರಲ್ಲಿ ನಮಗೆ ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಅಧಿಕೃತ ನಾವು ಜೇನು ಸಪ್ಲೈ ಮಾಡಲು ಒಂದು ಅಧಿಕೃತ ಪರವಾನಗಿ ಸಿಕ್ಕಿತ್ತು. ಆ ನಂತರ ಕಳೆದ ವರ್ಷ ನಾನು 19ರಲ್ಲಿ ಒಂದು 1,500 ಜೇನು ಬಾಕ್ಸು ಮತ್ತು 1,500 ಕಾಲನಿ ಜೇನು ಕುಟುಂಬಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಸಪ್ಲೈ ಮಾಡಿದ್ದೇನೆ. ಆ ನಂತರ ನಾವು 400 ಬಾಕ್ಸು ಇಟ್ಟು ಆಮೇಲೆ ಜೇನು ಕುಟುಂಬಗಳನ್ನು ತಯಾರಿಸಿ ಇಲ್ಲಿ ನಾವು ಜೇನು ಕೃಷಿ ಮಾಡಿಕೊಂಡು ಬಂದು ಆ ನಂತರ ಈ ವರ್ಷ ನಮಗೆ 2019-2021ರಲ್ಲಿ ಈಗಾಗಲೇ ನಾವು 1,500 ಜೇನು ಕುಟುಂಬ ಮತ್ತು ಜೇನು ಬಾಕ್ಸನ್ನು ಸಪ್ಲೈ ಮಾಡಿದ್ದೇವೆ. ಜೇನು ಪೆಟ್ಟಿಗೆ ತಯಾರಿಕೆಯ ಮೂಲ ಉದ್ದೇಶವನ್ನ ಇಟ್ಟುಕೊಂಡು ಸುಧಾಕರ್ ಪೂಜಾರಿ ಅವರನ್ನ ತೋಟಗಾರಿಕಾ ಇಲಾಖೆ ಪ್ರಗತಿಪರ ಜೇನು ಕೃಷಿಕನನ್ನಾಗಿ ರೂಪಿಸಲು ಪ್ರೇರಣೆ ನೀಡಿತು. ಜೇನು ಕೃಷಿಕರಿಗೆ ಜೇನು ಪೆಟ್ಟಿಗೆಯೊಂದಿಗೆ ಜೇನು ಕುಟುಂಬವನ್ನ ಇಲಾಖಾ ವತಿಯಿಂದ ನೀಡಲಾಗುತ್ತೆ. ಅದಕ್ಕಾಗಿ ಅವರು 2 ವರ್ಷಗಳ ಹಿಂದೆ ಜೇನು ಸಾಕಾಣಿಕೆಯನ್ನು ಆರಂಭಿಸಿದ್ರು. ಹಾಗೆ ಆರಂಭವಾದ ಜೇನು ಕೃಷಿ ಪ್ರಗತಿಯತ್ತ ಸಾಗಿದ್ದು ಅವರ ಅಡಕೆ ತೋಟ ಹಾಗೂ ಸುತ್ತಮುತ್ತಲ ಸುಮಾರು 400 ಜೇನು ಪೆಟ್ಟಿಗೆಗಳಿವೆ. ಅವರು ಜೇನು ಸಂಗ್ರಹದೊಂದಿಗೆ ಜೇನು ಕುಟುಂಬವನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ಒದಗಿಸುತ್ತಿದ್ದಾರೆ. ಪತ್ನಿ ಹರಿನಾಕ್ಷಿ, ಮಕ್ಕಳಾದ ವಿಶ್ರುತ್, ಪ್ರಾಪ್ತಿ, ಜೇನು ಕುಟುಂಬ ಪ್ರತ್ಯೇಕಿಸುವ, ರಾಣಿ ಜೇನುನೊಣಗಳ ಅಭಿವೃದ್ಧಿ ಇನ್ನಿತರ ಕೆಲಸಗಳ ಜವಾಬ್ದಾರಿ ಹೊತ್ತಿದ್ದಾರೆ. Download Public Next.